ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ದಿನ ಭಾನುವಾರ ಪ್ರಿಯರೇ, ಪುನರುತ್ಥಾನದ ದಿನವಾಗಿದೆ. ಕರ್ತನು ಸಜೀವವುಳ್ಳಾತನು ಎಂದು ಜ್ಞಾಪಕ ಮಾಡಿಕೊಳ್ಳಲು, ದೇವ ಜನರೊಂದಿಗೆ ಸೇರಿ ದೇವಾಲಯಕ್ಕೆ ಹೋಗಲು, ಆತನನ್ನು ಆರಾಧಿಸುವುದಕ್ಕಾಗಿ ಆತನು ಏರ್ಪಡಿಸಿರುವಂತಹ ದಿನ ಇದು ಪ್ರತಿಷ್ಠಿತ ದಿನವಾಗಿದೆ ಎಂದು, ಮಹಾ ಮನೋಹರವಾದ ದಿನವಾಗಿದೆ ಎಂದು ನೆನೆಸಿ ನಾವು ದೇವರನ್ನು ಘನಪಡಿಸುವುದಾದರೆ ನಮ್ಮ ಜೀವಿತವು ಆಶೀರ್ವದಿಸಲ್ಪಡುತ್ತೆ. ಬನ್ನಿ, ನಮ್ಮ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ನಿಮ್ಮ ಆಲಯದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ಪ್ರೀತಿ ತೋರಿಸುವುದಕ್ಕಾಗಿಯೂ, ಸತ್ಕಾರ್ಯ ಮಾಡುವುದಕ್ಕಾಗಿಯೂ, ಒಬ್ಬರನ್ನೊಬ್ಬರು ಹುರಿದುಂಬಿಸುವುದಕ್ಕಾಗಿಯೂ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದಯವಿಟ್ಟು ನಿಮ್ಮ ಸಭೆಗೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಗತಕಾಲದ ಲಾಕ್ಡೌನ್ನಲ್ಲಿ ಲೈವ್ನಲ್ಲಿಯೇ ಆ ಡಿಜಿಟಲ್ ಮೀಡಿಯಾದ ಮೂಲಕ ಆರಾಧನೆಯನ್ನು ಹಮ್ಮಿಕೊಂಡಿದ್ದೆವು. ಅದೊಂದು ತಪ್ಪಲಾರದ ಪರಿಸ್ಥಿತಿಯಾಗಿತ್ತು. ಆದರೆ ಈಗ ಸಭೆಗಳು ತೆರೆಯಲ್ಪಟ್ಟಿವೆ. ದೇವರ ಸಭೆ ದೂರವಾಗಿದ್ರು, ನಮಗೆ ಅಲ್ಲಿಗೆ ಹೋಗಲು ಭಾರವಾಗಿದ್ರು, ಅಲ್ಲಿಗೆ ಹೋಗಲೇಬೇಕು ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ಳೋಣ. ಮನೆಯವರೆಲ್ಲರ ಸಹಿತವಾಗಿ ಹೋಗಬೇಕು, ಮನೆಗೆ ಒಬ್ಬರಂತೆ ಹೋಗಬಾರದು. ನಿಮ್ಮ ಕುಟುಂಬ ಸಹಿತವಾಗಿ ಹೋಗಿ ಮನೆಗೆ ಬೀಗ ಹಾಕಿ ಕುಟುಂಬವಾಗಿ ದೇವರ ಸನ್ನಿಧಿಗೆ ಹೋಗಿರಿ. ಕುಟುಂಬವಾಗಿ ದೇವರನ್ನು ಆರಾಧಿಸಿರಿ. ಕುಟುಂಬವಾಗಿ ಅಭಿವೃದ್ಧಿ ಆಗ್ತೀರಿ. ಕುಟುಂಬವಾಗಿ ಆಶೀರ್ವದಿಸಲ್ಪಡ್ತೀರಿ. ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ಬಲ ಹೊಂದಲಾರದಕ್ಕಾಗಿ ಮುಖ್ಯವಾದ ಕಾರಣ ದೇವರ ಆಲಯಕ್ಕೆ ಹೋಗುವುದು ನಿರ್ಲಕ್ಷ್ಯ ಮಾಡುವಂಥದ್ದಾಗಿದೆ. ಸಭೆಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಲಾರದಕ್ಕಾಗಿಯೇ, ಆರಾಧಿಸಲಾರದಕ್ಕಾಗಿಯೇ, ಆಧ್ಯಾತ್ಮಿಕವಾಗಿ ಹೇಳಬೇಕಾದರೆ ಸಂಕೋಚಿತವಾದ ಅಲ್ಪ ಸ್ವಲ್ಪ ಜೀವಿತಕ್ಕೆ ಒಳಗಾಗುತ್ತಾರೆ. ಅಂದರೆ ನಾವು ಕೆರೆಯಲ್ಲಿನ ಕಪ್ಪೆ ಅಂತ ಇರ್ತೇವೆ. ಕೆರೆಯಲ್ಲಿನ ಕಪ್ಪೆ ಏನಂದ್ಕೊಳ್ಳುತ್ತೆ? ಅದಂದ್ಕೊಳ್ಳುತ್ತೆ, ಇದೇ ನನ್ನ ಪ್ರಪಂಚ ಎಂಬುದಾಗಿ. ಆ ಕೆರೆಯೇ ನನ್ನ ಪ್ರಪಂಚ ಅಂದುಕೊಳ್ಳುತ್ತೆ. ಜೊತೆ ಕಪ್ಪೆಯನ್ನು ನೋಡಿಕೊಂಡು ಇವರೇ ಸಮಸ್ತ ಅಂದುಕೊಳ್ಳುತ್ತೆ. ಆದರೆ ನಾವು ಹೊರಗೆ ಹೋದಾಗ, ಸಭೆಗೆ ಹೋದಾಗ, ನಾವೇ ದೊಡ್ಡ ವಿಶ್ವಾಸಿಗಳ ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಇತರ ವಿಶ್ವಾಸಿಗಳನ್ನು ನೋಡುವಾಗ ಅವರಿಂದ ಪ್ರೋತ್ಸಾಹಿಸಲ್ಪಡ್ತೇವೆ. ಇಲ್ಲವೇ ನಾವೇ ಎಷ್ಟೋ ಶ್ರಮೆಗಳಲ್ಲಿ, ಬಾಧೆಗಳಲ್ಲಿ ಇದ್ದೇವೆ ಅಂದುಕೊಳ್ತಿರುವಾಗ ಇತರರ ಶ್ರಮೆ ಬಾಧೆಗಳ ಬಗ್ಗೆ ಕೇಳಿದಾಗ ದೇವರಿಗೆ ಎಷ್ಟೋ ಕೃತಜ್ಞತೆ ಉಳ್ಳವರಾಗಿರ್ತೇವೆ. ನಮ್ಗೆ ಯಾರೂ ಸಹಾಯ ಮಾಡ್ತಿಲ್ವಲ್ಲ ಎಂಬ ಆಲೋಚನೆಯಲ್ಲಿರುವಾಗ, ನಮಗಿಂತ ಅಸಹಾಯಕರಾದ ಇತರರಿಗೆ ನೋಡುವಾಗ, ನಂಬಿಕೆಯಿಂದ ಕೂಡಿದ ಅವರ ಅನುಭವ ಹಂಚಿಕೊಳ್ಳುವಾಗ, ನಮಗಿಂತಲೂ ಎಷ್ಟೋ ಅಸ್ತವ್ಯಸ್ತದಲ್ಲಿ ಮತ್ತು ಬಾಧೆಯಲ್ಲಿ ಎಷ್ಟೋ ಜನ ಇದ್ದಾರೆ ಎಂದು ಗ್ರಹಿಸಿಕೊಳ್ಳುತ್ತೇವೆ. ಆಗ ನಾವು ಎಷ್ಟೋ ಕೃತಜ್ಞತೆಯುಳ್ಳವರಾಗಿ ನಮ್ಮ ಕೈಲಾದ ಸಹಾಯ ಅಂತವರಿಗೆ ಮಾಡಿ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಪಡಿಸಿಕೊಳ್ಳುವುದಕ್ಕೋಸ್ಕರ ದೇವರು ನಮ್ಮನ್ನು ಸಿದ್ಧಪಡಿಸುತ್ತಾರೆ. ಹಾಗಾಗಿ ವಿಶ್ವಾಸಿಗಳೆಲ್ಲರೂ ಕೂಡಿ ಬರಬೇಕು. ಕೂಡಿ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು ಜರುಗುತ್ತವೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ನನ್ನನ್ನು ಹುಡುಕುವುದಾದರೆ, ಇಲ್ಲವೇ ಪ್ರಾರ್ಥನೆ ಮಾಡುವುದಾದರೆ, ನಾನು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುವೆನು. ಅವರ ಪಾಪ ಕ್ಷಮಿಸಿ ಅವರ ದೇಶ ಸ್ವಸ್ಥಪಡಿಸುತ್ತೇನೆಂದು ಕರ್ತನು ಹೇಳಿದಾರಲ್ಲವೇ? ನೋಡಿ, ಹೇಗೂ ಮನೆಯಲ್ಲಿದ್ದಾಗ ನಮಗೋಸ್ಕರವೇ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತೇವೆ. ಆದರೆ ಸಭೆಗೆ ಹೋದಾಗ ಅಧಿಕಾರಿಗಳಿಗೋಸ್ಕರ, ರಾಜರುಗಳಿಗೋಸ್ಕರ, ದೇಶಗಳಿಗೋಸ್ಕರ, ಈ ಕಾಲದ ಕಠಿಣವಾದ ಕಷ್ಟದಲ್ಲಿದ್ದವರಿಗೋಸ್ಕರ, ಪ್ರಪಂಚ ಪರಿಸ್ಥಿತಿಯಲ್ಲಿ ದೇವರು ಮಧ್ಯಸ್ಥಿಕೆ ವಹಿಸುವ ಹಾಗೆ ನಾವು ವಿಜ್ಞಾಪನೆ ಮಾಡಲು ಸಭೆಯಲ್ಲಿ ಅವಕಾಶ ದೊರಕುತ್ತದೆ. ಅದಕ್ಕಾಗಿಯೇ ತಪ್ಪದೆ ನಿಮ್ಮ ಸಭೆಗಳಿಗೆ ಹೋಗಿರಿ. ಬಹಳಷ್ಟು ಜನ ನಾವು ಬಹಳ ವರ್ಷಗಳಿಂದ ದೇವರ ಮಕ್ಕಳು, ಕ್ರೈಸ್ತರಾಗಿದ್ದೇವೆ ಎಂದು ಹೇಳಿಕೊಳ್ತಿದ್ದಾರೆ. ಆದರೆ ಉಗರ್ಬೆಚ್ಚಗಾಗಿರುತ್ತಿದ್ದಾರೆ, ಆಧ್ಯಾತ್ಮಿಕ ಏಳಿಗೆ ಇಲ್ಲದವರಾಗಿರುತ್ತಿದ್ದಾರೆ. ಅದಕ್ಕಾಗಿಯೇ ದೇವರ ಮಕ್ಕಳೊಂದಿಗೆ ಸೇರಿ ಆರಾಧಿಸುವಂಥದ್ದು, ದೇವರ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬ ಆಸೆ ಇಲ್ಲದಕ್ಕಾಗಿಯೇ ಬೆಳೆಯುತ್ತಿಲ್ಲ ಎಂದು ನಾವು ಗುರುತಿಸಬೇಕು. ಪೌಲನು ಒಬ್ಬ ದೊಡ್ಡ ದೈವ ಸೇವಕನಾಗಿದ್ದನು. ತಾನು ಸಂಪಾದಿಸಿರುವ ಆತ್ಮಗಳನ್ನು ಹಾಲು ಕುಡಿಸಿ ಪೋಷಿಸಲು ಇಷ್ಟಪಡುವವನಾಗಿರಲಿಲ್ಲ. ಹೌದು, ಹಾಲು ಒಳ್ಳೆಯದೇ, ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಆದರೆ ಅದು ಹಸುಕೂಸುಗಳಿಗೆ ಕುಡಿಸ್ತಾರೆ. 6 ತಿಂಗಳಾದ ಕೂಡಲೇ ಅನ್ನಪ್ರಸನ್ನ ಮಾಡಿಸ ಅನ್ನುತ್ತಾರಲ್ಲವೇ? ಒಂದು ಬಲವಾದ ಆಹಾರ ಮಕ್ಕಳಿಗೆ ತಿನ್ನಿಸಬೇಕು. ಅದೇ ರೀತಿ ಹೊಸ ವಿಶ್ವಾಸಿಗಳಿಗೂ ಕೂಡ ಹಾಲು ಅಂದರೆ ಬಹಳ ಸಾಫ್ಟ್ ಆಗಿ ಚೆನ್ನಾಗಿ ಕುಡಿಯಲು ಈಸಿ ಇರುವ ಹಾಗೆ ನೋಡಿಕೊಳ್ಳಬೇಕು. ಆದರೆ ಬರೀ ಹಾಲನ್ನೇ ಕುಡಿಯುತ್ತಾ 10, 15, 20 ವರ್ಷಗಳವರೆಗೂ ಹಾಗೇ ಇರುವುದಾದರೆ ಸಾಕಾಗುತ್ತದೋ? ಈ ಹಾಲು ಎನ್ನುವಂಥದ್ದು ನಮಗೆ ಉಪಕಾರಗಳ ಕುರಿತಾಗಿ, ಆಶೀರ್ವಾದಗಳು, ಲೋಕ ಸಂಬಂಧವಾದ ದಿವ್ಯ ದಾನಗಳು,
ಸ್ವಸ್ಥತೆ ಕಾರ್ಯಗಳು ಇವೆಲ್ಲವೂ ಕೂಡ ಶಿಶುಗಳಿಗೆ ಗೊಂಬೆ ಕೊಡಿಸಿರುವಂತೆ ನಮಗೆ ಬೇಕಾದಂತಹ ಸಾಮಾನ್ಯವಾದ ಆಶೀರ್ವಾದಗಳಾಗಿವೆ. ಆರೋಗ್ಯಕ್ಕೋಸ್ಕರ, ರೋಗಿಗಳಿಗೋಸ್ಕರ, ಸಮಸ್ಯೆಗಳಿಗೋಸ್ಕರ ಪ್ರಾರ್ಥಿಸುವಂಥದ್ದು, ದುಡ್ಡಿಗೋಸ್ಕರ ಪ್ರಾರ್ಥಿಸೋದು, ಉದ್ಯೋಗಕ್ಕೋಸ್ಕರ ಪ್ರಾರ್ಥಿಸೋದು, ಇದೆಲ್ಲವೂ ಆಧ್ಯಾತ್ಮಿಕವಾದ ಹಸುಕೂಸುಗಳಿಗೆ ಬೇಕಾದಂಥದ್ದಾಗಿದೆ. ಒಂದು ಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಇವೆಲ್ಲ ನಮಗೆ ಯಾವ ಲೆಕ್ಕಕ್ಕಿರೋದಿಲ್ಲ. ಕ್ರಿಸ್ತನಿಗೋಸ್ಕರ ಮನಸಾಕ್ಷಿ ಹೇಗೆ ಕಾಪಾಡಿಕೊಳ್ಳಬೇಕು, ಆತ್ಮಗಳನ್ನು ಹೇಗೆ ಸಂಪಾದಿಸಬೇಕು, ಆತ್ಮನ ಫಲ ಹೇಗೆ ಫಲಿಸಬೇಕು, ಆಧ್ಯಾತ್ಮಿಕವಾಗಿ ಹೇಗೆ ವೃದ್ಧಿ ಹೊಂದಬೇಕು ಎಂಬ ಆಸೆ ನಮಗಿರಬೇಕು. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಓದುತ್ತಿದ್ದೇನೆ ಕೇಳಿ. ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ ಅಲ್ಲಿರುವ ಸಭಾಧ್ಯಕ್ಷರಿಗೂ ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಬರೆಯುವುದೇನೆಂದರೆ, ಇಲ್ಲಿ ಯಾರಿಗೆ ಬರೆದಿದ್ದಾರೆ ಗೊತ್ತಾ? ಪರಿಶುದ್ಧ ದೇವಜನರಿಗೆ, ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ, ಪರಿಚಾರಕರಿಗೆ ಬರೆಯುತ್ತಿದ್ದಾನೆ. ಅಂದರೆ ಆ ಕಾಲದ ಸಭೆಯಲ್ಲಿ ಇರುವಂತಹ ಕೆಲವೊಂದು ಜನ ಪ್ರಾಧಾನ್ಯತೆಯುಳ್ಳವರಿಗೆ ಬರೆಯುತ್ತಾ ಇದ್ದಾನೆ. ಏನೆಂದು ಬರೆಯುತ್ತಿದ್ದಾರೆ? 3ನೇ ವಚನ, ಮೊದಲ ದಿನದಿಂದ ಈ ದಿನದವರೆಗೂ ಸುವಾರ್ತೆ ವಿಷಯದಲ್ಲಿ ನೀವು ನನಗೆ ಸಹಕಾರಿಗಳಾಗಿರುವುದನ್ನು ನೋಡಿ, ಸುವಾರ್ತೆಯ ವಿಷಯದಲ್ಲಿ ಪಾಲುಗಾರರಾಗಿರಬೇಕು ವಿಶ್ವಾಸಿಗಳಾಗಿರುವಂಥವರು. ಪಾಸ್ಟರ್ ನಿಮಗಾಗಿ ಪ್ರಾರ್ಥಿಸುವುದು ಎಷ್ಟು ಅವಶ್ಯಕವಾಗಿದೆಯೋ, ನೀವು ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಈ ಸಭೆಯಿಂದ ನಾನು ಎಷ್ಟು ಮೇಲನ್ನು ಹೊಂದಿಕೊಂಡಿದ್ದೇನೆ ಎನ್ನುವುದು ಒಂದು ಭಾಗವಾಗಿರೋದಾದ್ರೆ, ಈ ಸಭೆಗೆ ನಾನು ಹೇಗೆ ಆಶೀರ್ವಾದಕರವಾಗಿರಬೇಕು ಎಂದು ನೀವು ಆಲೋಚಿಸಬೇಕು. ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಸಹಾಯ ಮಾಡ್ತಾರೆ. ಅವರೇ ದೊಡ್ಡವರಾದಾಗ ತಂದೆ ತಾಯಿಗಳಿಗೆ ಅವರು ಸಹಾಯ ಮಾಡಬೇಕಲ್ಲವೇ? ಸಭೆ ಅಭಿವೃದ್ಧಿ ಆಗಬೇಕಾದರೆ, ಸಭಾಭಿವೃದ್ಧಿ ಆಗಬೇಕಾದರೆ, ಸಭೆಯಲ್ಲಿರುವ ಅವಶ್ಯಕತೆಗಳು ತೀರಬೇಕಾದರೆ, ಆಧ್ಯಾತ್ಮಿಕವಾಗಿ ಬಲಗೊಂಡು ಆಶೀರ್ವದಿಸಲ್ಪಡುವಂತಹ ನೀವು ಉದಾರತೆಯಿಂದ ಕಾಣಿಕೆ ಕೊಡಬೇಕು. ನೀವು ನಿಮ್ಮ ಸಮಯವನ್ನು ತೆಗೆದು ಸೇವೆಯಲ್ಲಿ ಪಾಲ್ಗೊಳ್ಳುವವರಾಗಿರಬೇಕು. ಸುವಾರ್ಥ ಸೇವೆಯಲ್ಲಿ ಪಾಲುಗಾರರಾಗುವಂಥದ್ದಂತೂ ಬಹಳ ಪ್ರಾಮುಖ್ಯವಾಗಿದೆ. ಪೌಲನು ಹೇಳ್ತಿದ್ದಾನೆ, ಐ ಆಮ್ ಹ್ಯಾಪಿ ದಟ್ ಯು ಆರ್ ಪಾರ್ಟೇಕರ್ಸ್ ವಿತ್ ಮೀ ಇನ್ ದ ಮಿನಿಸ್ಟ್ರಿ. ನೀವು ನನ್ನೊಂದಿಗೆ ಸುವಾರ್ತೆ ಸೇವೆಯಲ್ಲಿ ಪಾಲುಗಾರರಾಗಿದ್ದೀರಿ, ಅದಕ್ಕಾಗಿ ನಾನು ಸಂತೋಷಿಸುತ್ತಿದ್ದೇನೆ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ನೋಡಿ ಪ್ರಿಯರೇ, ದೇವರು ನಮ್ಮೊಳಗೆ ಪ್ರಾರಂಭಿಸಿರುವ ಸತ್ಕ್ರಿಯೆ ಹೇಳಬೇಕಾದ್ರೆ ನಿಜವಾಗ್ಲೂ ನಮಗೆ ಪಡ್ಕೊಳ್ಳುವ ಮನಸ್ಸಿರುತ್ತೆ, ಆದರೆ ಕೊಡುವ ಮನಸ್ಸಿರಲ್ಲ. ಜಿಪುಣತನ ಇರುತ್ತೆ ಹೊರತು ಧಾರಾಳವಾದ ಮನಸ್ಸು ನಮಗಿರಲ್ಲ. ಸ್ವಲಾಭ ಅಪೇಕ್ಷಿಸುವ ಮನಸ್ಸೇ ಇರುತ್ತೆ ಹೊರತು ತ್ಯಾಗದ ಮನಸ್ಸಿರೋದಿಲ್ಲ. ಅಂತಹ ಬುದ್ಧಿ, ಅಂತಹ ಆಸೆ, ಅಂತಹ ಮನಸ್ಸು ಒಂದು ವೇಳೆ ನಮ್ಮೊಳಗೆ ಇರುವುದಾದರೆ, ಇತರರ ಕುರಿತು ನಾವು ಆಲೋಚಿಸುವಾಗ, ಇತರರ ಬಾಧೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಕೈಚಾಚಿ ಕೊರತೆಯಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಿ ಅವರ ಕೊರತೆಯನ್ನು ತೀರಿಸುವಾಗ, ಆ ಒಂದು ಧಾರಾಳವಾದ ಉದಾರತೆಯ ಮನಸ್ಸು, ಆ ಪ್ರೀತಿಯ ದಯಮಯವಾದ ಮನಸ್ಸು ಕರ್ತನು ನಮ್ಮೊಳಗೆ ಉಂಟು ಮಾಡ್ತಾರೆ. ನಾವು ರಕ್ಷಿಸಲ್ಪಟ್ಟ ನಂತರ ನಮ್ಮ ಶುದ್ಧ ಹೃದಯದೊಳಗೆ ಆ ಸತ್ಕ್ರಿಯೆಯನ್ನು ದೇವರು ಪ್ರಾರಂಭಿಸಿದ್ದಾರೆ. ತ್ಯಾಗ ಕಲಿತುಕೊಳ್ಳೋಣ, ಸಮರ್ಪಣೆ ಕಲಿತುಕೊಳ್ಳೋಣ, ನೆರೆಯವರನ್ನು ಪ್ರೀತಿಸುವುದನ್ನು ಕಲಿಯೋಣ, ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೋಸ್ಕರ ಶ್ರಮೆ ಪಡುವುದನ್ನು ಕಲಿಯೋಣ. ಈ ಸತ್ಕ್ರಿಯೆಯನ್ನು ಪ್ರಾರಂಭಿಸಿದಾತನು ಯೇಸು ಕ್ರಿಸ್ತನು ಬರುವ ತನಕ ಮುಂದುವರಿಸಬೇಕೆಂದು ದೃಢವಾಗಿ ನಂಬುತ್ತೇನೆ ಅನ್ನುತ್ತಾನೆ. ಈ ದಿನ ಬಹಳಷ್ಟು ಜನ ವಿಶ್ವಾಸಿಗಳು ಒಂದು ಸ್ಥಾನಕ್ಕೆ ಬಂದಾಗ ನಿಂತು ಹೋಗ್ಬಿಡ್ತಿದ್ದಾರೆ. ನಾವು ಪರಿಪೂರ್ಣರಾಗಬೇಕೆಂದು ಆಶಿಸಬೇಕು. ಕರ್ತನ ದಿನದವರೆಗೂ ನಾವು ನಂಬಿಗಸ್ತರಾಗಿರಬೇಕು. ಆ ದಿನ ನಾನು ಹೆಲ್ಪ್ ಮಾಡದೆ ಈ ದಿನ ಮಾಡ್ಲಿಕ್ಕಾಗಲ್ಲ. ಆ ದಿನದಲ್ಲಿ ಸಭೆಯಲ್ಲಿ ಸೇವೆ ಮಾಡ್ತಿದ್ದೆ, ಈಗ ಬಹಳ ದೊಡ್ಡ ವ್ಯಕ್ತಿಯಾಗಿದ್ದೇನೆ, ಬಹಳ ಜವಾಬ್ದಾರಿಕೆವೆ ಎಂದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನನಗೆ ವಯಸ್ಸು ಜಾಸ್ತಿಯಾಗಿದೆ, ಅದಕ್ಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುತ್ತಾರೆ. ಹೀಗೆ ಹೇಳಿ ಸೇವೆ ಬಿಟ್ಟುಬಿಡ್ತಾರೆ. ದೇವರು ಯಾವ ಉದ್ದೇಶಕ್ಕೋಸ್ಕರ ಈ ದೊಡ್ಡ ರಕ್ಷಣೆಯನ್ನು ಕೊಟ್ಟಿದ್ದಾರೋ, ಯಾರನ್ನು ಎದಕ್ಕಾಗಿ ಆರಿಸಿಕೊಂಡಿದ್ದಾರೋ, ಆ ಕಾರ್ಯ ಆತನು ನಮ್ಮೊಳಗೆ ಪ್ರಾರಂಭಿಸಿದಾಗ ಅದು ಕರ್ತನ ಬರೋಣದವರೆಗೂ ಮುಂದೆ ಸಾಗಬೇಕು. ನಿಮ್ಮ ಜೀವಿತದಲ್ಲಿ ನೀವು ದೇವರ ಸೇವೆಯಲ್ಲಿ ಪಾಲುಗಾರರಾಗುತ್ತಾ ಇದ್ದೀರಾ? ಸುವಾರ್ಥ ಸೇವೆಯಲ್ಲಿ ಪಾಲುಗಾರರಾಗುತ್ತಾ ಇದ್ದೀರಾ? ಸಭಾ ಸೇವೆಯಲ್ಲಿ ನೀವು ಪಾಲುಗಾರರಾಗುತ್ತಾ ಇದ್ದೀರಾ? ಸಭೆಯಲ್ಲಿ ಒಂದು ಜವಾಬ್ದಾರಿಕೆ ತೆಗೆದುಕೊಂಡು ದೇವರ ಸೇವಕರೊಂದಿಗೆ ಸೇರಿ ಪ್ರಯಾಸ ಪಡ್ತಿದ್ದೀರಾ? ನಿಮಗಿರುವ ತಲಾಂತುಗಳ ಮೇರೆಗೆ, ನಿಮಗಿರುವ ವರಗಳ ಮೇರೆಗೆ ನೀವು ದೇವರ ಆಲಯದಲ್ಲಿ ನಿಮ್ಮನ್ನೇ ನೀವು ಅರ್ಪಿಸಿಕೊಳ್ಳುತ್ತಾ ಇದ್ದೀರಾ? ವಾರವಿಡೀ ಲೋಕದಲ್ಲಿ ಕೆಲಸ ಮಾಡ್ತಿದ್ದೇವೆ, ಲೋಕಸ್ಥರಿಗೋಸ್ಕರ ಕೆಲಸ ಮಾಡ್ತಿದ್ದೇವೆ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದೇವೆ. ಭಾನುವಾರ ದೇವರ ಆಲಯದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವ ಹಾಗೆ, ಸುವಾರ್ತೆ ಅನೇಕರಿಗೆ ತಲುಪಿಸುವ ಹಾಗೆ, ಅನೇಕರಿಗೆ ವಿಜ್ಞಾಪನೆ ಮಾಡುವುದಕ್ಕೋಸ್ಕರ ಪ್ರಾರ್ಥನೆಯ ಸೇವೆಯಲ್ಲಿ, ಸುವಾರ್ಥ ಸೇವೆಯಲ್ಲಿ ಪಾಲುಗಾರರಾಗಿ ಇರುತ್ತಾ ಇದ್ದೀರಾ?
ಭಾನುವಾರ ಸುಮ್ಮನೆ ಸಭೆಗೆ ಹೋಗಿ ಬರುವ ಕ್ರೈಸ್ತರಾಗಿದ್ರೆ ಪ್ರಯೋಜನವಿಲ್ಲ. ಕರ್ತನ ಮಕ್ಕಳಾದ ನಂತರ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ಪೌಲನು ಈ ಫಿಲಿಪ್ಪಿ ಸಭೆಯ ವಿಷಯದಲ್ಲಿ ಬಹಳಷ್ಟು ಸಂತೋಷ ಪಡ್ತಿದ್ದಾನೆ. ಬೇರೆ ಕೆಲವೊಂದು ಸಭೆಗಳಿವೆ, ಕೊರಿಂಥ್ಯ ಸಭೆ, ಇನ್ನಿತರ ಸಭೆ. ಅವ್ರು ಯಾವಾಗ ನೋಡಿದ್ರೂ ಕೂಡ ಶಾರೀರಿಕವಾದ ಮನಸ್ಸುಳ್ಳವರಾಗಿ ಪೈಪೋಟಿ ಮಾಡೋದು, ಜಗಳ ಮಾಡುವುದು, ವಿಶ್ವಾಸಿಗಳ ನಡುವೆಯೇ ಕಲಹ ಉಂಟಾಗೋದು, ಇಂಥವುಗಳನ್ನೆಲ್ಲ ಗಮನಿಸುವಾಗ ಈ ಕಾಲದಲ್ಲಿಯೂ ಅನೇಕ ವಿಶ್ವಾಸಿಗಳು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಬಿದ್ದೋಗುವುದನ್ನು ನೋಡ್ತಿದ್ದೇವೆ. ನಿಮ್ಮ ಸಭೆ ಗಲಿಬಿಲಿ ಆಗಲು ಕಾರಣರಾಗುತ್ತಿದ್ದೀರೋ ಅಥವಾ ಆಶೀರ್ವಾದಕರವಾಗಿರುತ್ತಾ ಇದ್ದೀರೋ? ಸಭೆಗೆ ದೊಡ್ಡಸ್ತಿಕೆಗೋಸ್ಕರ ಹೋಗುತ್ತಾ ಇದ್ದೀರೋ ಅಥವಾ ನಿಮ್ಮನ್ನು ನೀವು ಕರ್ತನ ಸನ್ನಿಧಿಯಲ್ಲಿ ಅರ್ಪಿಸಿಕೊಡಲು ಹೋಗ್ತಾ ಇದ್ದೀರೋ? ಸಭೆಯಲ್ಲಿ ಪರಮಾಧಿಕಾರ ಚಲಾಯಿಸಲು ಬಯಸುತ್ತಾ ಇದ್ದೀರೋ ಅಥವಾ ಸಭೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಲು ಬಯಸುತ್ತಾ ಇದ್ದೀರೋ? ನೀವು ದೇವರ ಮಕ್ಕಳಾಗಿರುವುದಾದರೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆವಾಗಲೇ ನೀವು ಆಶೀರ್ವದಿಸಲ್ಪಡ್ತೀರಿ. ಪೌಲನು ಹೇಳುತ್ತಾನೆ, ನಾನು ನಿಮ್ಮೆಲ್ಲರ ನಿಮಿತ್ತವಾಗಿ ನಾನು ಮಾಡುವ ಪ್ರತಿ ಪ್ರಾರ್ಥನೆಯಲ್ಲಿ ಎಲ್ಲಾ ವೇಳೆಯಲ್ಲಿ ಸಂತೋಷದಿಂದ ಪ್ರಾರ್ಥಿಸುತ್ತೇನೆ. ನಾನು ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವಾಗೆಲ್ಲ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇನೆ ಅನ್ನುತ್ತಾನೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ತ್ಯಾಗವನ್ನು, ನಿಮ್ಮ ಸಮರ್ಪಣೆಯನ್ನು, ನಿಮ್ಮ ಆಸಕ್ತಿಯನ್ನು, ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಬೆಳೆಯುವುದನ್ನು ನಾನು ಜ್ಞಾಪಕ ಮಾಡಿಕೊಳ್ಳುವಾಗ ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಪೌಲನು ಹೇಳ್ತಾನೆ. ಹೌದು ಪ್ರಿಯರೇ, ಒಬ್ಬ ನಿಜವಾದ ದೈವ ಸೇವಕನಿಗೆ ಯಾವುದು ತೃಪ್ತಿ? ಒಬ್ಬ ತಂದೆಗೆ ತೃಪ್ತಿ ಯಾವುದರಲ್ಲಿ? ಮಕ್ಕಳು ಚೆನ್ನಾಗಿ ಬೆಳೆಯುವುದರಲ್ಲಿ. ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು, ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಪಡ್ಕೊಳ್ಬೇಕೆಂದು ಆಶಿಸುತ್ತೇವಲ್ಲವೇ? ಅವಾಗ ತಾನೇ ಆನಂದಿಸುತ್ತೇವೆ. ನಮ್ಮ ಮಗ ಅಂದ್ರೆ ಏನಂದ್ಕೊಂಡಿದ್ದೀರಿ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತೇವಲ್ಲವೇ? ಹಾಗಾಗದೆ ಒಂದು ವೇಳೆ ನಿಮ್ಮ ಮಗ ಫೇಲ್ ಆಗುತ್ತಾ ರೋಡ್ ಮೇಲೆ ತಿರುಗಾಡ್ತಾ ಇರುವಾಗ ಬಹಳಷ್ಟು ಜನ ಬಂದು ತಪ್ಪಾಗಿ ನಿಮ್ಮ ಮಗ ಹೀಗೆ ಮಾಡ್ದ ಹಾಗೆ ಮಾಡ್ದ ಎಂದು ಹೇಳ್ತಿರುವಾಗ ತಂದೆ ಹೃದಯದೊಳಗಡೆ ಎಷ್ಟು ನೊಂದುಕೊಳ್ತಾನೆ. ಏನಂದ್ಕೊಳ್ತಾನೆ? ತಂದೆ ಎದಕ್ಕಾಗಿ ನಿನಗೆ ಹಡದೆ ಎಂಬ ವಿರಕ್ತಿಯಲ್ಲಿರುತ್ತಾನಲ್ಲವೋ? ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ವಿಶ್ವಾಸಿಗಳಾದ ನಾವು ಆಧ್ಯಾತ್ಮಿಕವಾಗಿ ಬೆಳೆಯದಿದ್ದರೆ ನಾವು ಹೋಗುವಂತಹ ಚರ್ಚಿಗೆ, ನಮ್ಮನ್ನು ನಡೆಸುವ ದೈವ ಸೇವಕರಿಗೆ ವೇದನೆಯುಂಟು ಮಾಡುವವರಾಗಿಯೇ ಇರ್ತೇವೆ. ಬಹಳಷ್ಟು ಜನ ಈ ದಿನ ನಿಜವಾದ ದೈವ ಸೇವಕರು ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ, ಹಾಗೆಯೇ ಒಮ್ಮೆ ಬಲವಾದ ದೇವರ ಸಾಧನಗಳಾಗಿ ದೇವರ ಕಾರ್ಯಗಳನ್ನು ಮಾಡಿದಂಥವರು, ದೇವರಿಂದ ಉಪಯೋಗವಾದಂಥವರು ಬಿದ್ದು ಹೋಗುವುದನ್ನು ಕಾಣುವಾಗ ಎಷ್ಟೋ ದುಃಖ ಪಡುತ್ತಾ ಇರುತ್ತೇವೆ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ನಿಮ್ಮ ವಿಷಯದಲ್ಲಿ ನಾನು ಪ್ರಾರ್ಥಿಸುವಾಗೆಲ್ಲ ನಾನು ಎಷ್ಟೋ ಸಂತೋಷ ಪಡುತ್ತೇನೆಂದು. 9-10 ವಚನ ಕೂಡ ಓದಿಕೊಳ್ಳೋಣ ಬನ್ನಿ. ನೀವು ಶ್ರೇಷ್ಠವಾದ ಕಾರ್ಯಗಳು ಯಾವ್ಯಾವೆಂದು ವಿವೇಚಿಸುವಂಥವರಾಗುವುದಕ್ಕಾಗಿಯೂ ನಿಮ್ಮ ಪ್ರೀತಿಯು ತಿಳುವಳಿಕೆಯಿಂದಲೂ, ನೀವು ಶ್ರೇಷ್ಠವಾದ ಕಾರ್ಯಗಳು ಯಾವ್ಯಾವೆಂದು ವಿವೇಚಿಸುವುದಕ್ಕಾಗಿಯೂ, ಫಸ್ಟ್ ಆಫ್ ಆಲ್ ಅದು ಮುಖ್ಯವಾಗಿದೆ. ಯಾವುದು ಶ್ರೇಷ್ಠವಾದದ್ದಾಗಿದೆ ಎಂದು ತಿಳಿದುಕೊಳ್ಳಬೇಕು ವಿಶ್ವಾಸಿಗಳು. ದೇವರ ಚಿತ್ತ ಏನಾಗಿದೆ ಎಂದು ತಿಳಿದುಕೊಳ್ಳಬೇಕು. ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕೆಂದು ತಿಳಿದುಕೊಳ್ಳಬೇಕು. ನೀವು ಹಾಗೆ ತಿಳಿದುಕೊಳ್ಳುವ ಹಾಗೆ ನೀವು ಶ್ರೇಷ್ಠವಾದ ಕಾರ್ಯಗಳನ್ನು ವಿವೇಚಿಸುವ ಹಾಗೆ, ಅಂದ್ರೆ ದಿ ಬೆಸ್ಟ್ ಯಾವುದೆಂದು ತಿಳಿದುಕೊಳ್ಳಬೇಕೆಂದು ನಿಮ್ಮ ಪ್ರೀತಿ ತಿಳುವಳಿಕೆಯಿಂದಲೂ ಸಕಲ ವಿಧವಾದ ಅನುಭವ ಜ್ಞಾನದಿಂದ ಕೂಡಿದಾಗಿ ಇರಬೇಕು. ನಿಮ್ಮ ಪ್ರೀತಿಯಲ್ಲಿ ಏನಿರಬೇಕಂತೆ? ಪ್ರೀತಿ ತಿಳುವಳಿಕೆಯುಳ್ಳದಾಗಿರಬೇಕು. ಪ್ರೀತಿ ಕುರುಡಾಗಿದೆ ಅನ್ನುತ್ತಾರೆ ಸಾಧಾರಣವಾಗಿ, ಆದರೆ ಅದು ಸರಿಯಲ್ಲ. ಪ್ರೀತಿ ಬಹಳ ವಿವೇಚನೆ ಉಳ್ಳದಾಗಿದೆ. ಈ ಪ್ರೀತಿ ಮೋಸ ಹೋಗುವುದಿಲ್ಲ, ಆದರೆ ಮೋಸ ಮಾಡುವವರನ್ನು ಸಹಿಸಿಕೊಳ್ಳುತ್ತೆ ಪ್ರೀತಿ. ನಾವು ಭಕ್ತರೆಂದು ಹೇಳಿ ಮೋಸ ಹೋಗ್ತಿದ್ದೇವೆ ಈ ದಿನ. ಆದರೆ ಪೌಲನು ಹೇಳ್ತಾನೆ, ನಿಮ್ಮ ಪ್ರೀತಿ ತಿಳುವಳಿಕೆಯಿಂದ ಕೂಡಿದಾಗಿರಬೇಕೆಂದು. ಇನ್ನೊಂದು ಮಾತು ಏನ್ ಹೇಳ್ತಾನೆ ನೋಡಿ ಅಲ್ಲಿ, ಸಕಲ ವಿಧವಾದ ಅನುಭವ ಜ್ಞಾನದಿಂದಲೂ ಕೂಡ ಕೂಡಿದಾಗಿರಬೇಕನ್ನುತ್ತಾನೆ. ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಒಂದು ವಿಷಯ ದೇವರಿಂದ ನಾವು ತಿಳಿದುಕೊಳ್ಳುವಂಥದ್ದು ಜ್ಞಾನ ಆಗಿರುತ್ತೆ. ಲೌಕಿಕ ವಿಷಯ ತಿಳಿದುಕೊಳ್ಳುವುದಕ್ಕೆ ತಿಳುವಳಿಕೆ ಅನ್ನಬಹುದು. ಆ ಜ್ಞಾನವನ್ನು ನಾವು ಅನುಭವಪೂರ್ವಕವಾಗಿ ಮಾರ್ಪಡಿಸಿಕೊಳ್ಳುವಾಗಲೇ ಅದು ಅನೇಕರಿಗೆ ಆಶೀರ್ವಾದಕರವಾಗಿರುತ್ತದೆ. ವಿಶ್ವಾಸಿಗಳಿಗೆ ಅನುಭವ ಜ್ಞಾನ ಇರಬೇಕು. ಬೈಬಲಿನ ಜ್ಞಾನ ಅನೇಕರಿಗಿದೆ, ಆದರೆ ಅದು ಅನುಭವವಾಗಿ ಅದನ್ನು ಅವರು ಅನುಭವಿಸಿ ಆ ಪರಿಸ್ಥಿತಿಗಳಲ್ಲಿ ದೇವರಿಗೆ ಮಹಿಮೆ ಪಡಿಸಿ ಇತರರಿಗೆ ಸಾಕ್ಷಿ ಕೊಡದೇ ಇರುವುದಕ್ಕಾಗಿಯೇ ಈ ದಿನ ನಾವು ಇತರರಿಗೆ ಆಶೀರ್ವಾದಕರವಾಗಿ ಆದರಣೆ ತರುವವರಾಗಿ ಇರುತ್ತಾ ಇಲ್ಲ. ಪೌಲನು ಹೇಳ್ತಾನೆ, ನಿಮ್ಮ ಪ್ರೀತಿ ತಿಳುವಳಿಕೆಯಿಂದಲೂ ಸಕಲ ವಿಧವಾದ ಅನುಭವ ಜ್ಞಾನದಿಂದಲೂ ಕೂಡಿದಾಗಿರಬೇಕು. ಇನ್ನೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕೆಂದು, ಇದರಿಂದ ದೇವರಿಗೆ ಮಹಿಮೆಯೂ ಸ್ತೋತ್ರವೂ ಉಂಟಾಗುವ ಹಾಗೆ ನೀವು ಯೇಸು ಕ್ರಿಸ್ತನಿಂದುಂಟಾಗುವ ನೀತಿ ಫಲದಿಂದ ತುಂಬಿದವರಾಗಿ ಇರಬೇಕು. ನೋಡಿದ್ರ, ನೀವು ಅನುಭವ ಜ್ಞಾನದಿಂದ ಕೂಡಿದವರಾಗಿ ಹೆಚ್ಚೆಚ್ಚಾಗಿ ಬೆಳೆಯುತ್ತಾ ನೀತಿ ಫಲಗಳನ್ನು ಫಲಿಸಬೇಕು, ಆತ್ಮ ಫಲಗಳನ್ನು ಫಲಿಸಬೇಕು, ಮಾನಸಾಂತರಕ್ಕೆ ತಕ್ಕ ಫಲ ಫಲಿಸಬೇಕು.
ಕ್ರಿಸ್ತನಲ್ಲಿ ಬೆಳೆಯುವಾಗ ಆತ್ಮನ ಫಲ ಫಲಿಸಬೇಕು. ಕ್ರಿಸ್ತನಲ್ಲಿ ಬೆಳೆಯುವಾಗ ನೀತಿ ಫಲಗಳನ್ನು ಫಲಿಸಬೇಕು. ನೋಡಿ, ಒಂದು ಮರ ಬೆಳೆಯುವಾಗ ಅದು ಫಲಿಸುತ್ತದೆ. ಫಲಿಸುವ ಕ್ರೈಸ್ತಿಯ ಜೀವಿತ ಎಷ್ಟು ಜನರಿಗಿದೆ? ಒಂದು ಮರ ಫಲಿಸಿದಾಗ ಆ ಮರದ ಫಲಗಳು ಎಷ್ಟೋ ಜನರಿಗೆ ಅದು ಹೇಗೆ ಉಪಯೋಗಕರವಾಗಿರುತ್ತೋ ಹಾಗೆಯೇ ಒಬ್ಬ ಕ್ರೈಸ್ತನು ಫಲಿಸುವಾಗ ಅನೇಕರಿಗೆ ಅವರ ಮನಸ್ಸಿಗೆ ಉಲ್ಲಾಸವನ್ನು, ಅವರಿಗೆ ಬೇಕಾದಂತಹ ಆಧ್ಯಾತ್ಮಿಕ ಬಲ ಕೊಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ನೀತಿಯ ಫಲವುಳ್ಳವರಾಗಿ ಕ್ರಿಸ್ತನು ಬರುವ ದಿನದವರೆಗೂ, ಕರ್ತನ ಬರೋಣದ ದಿನದವರೆಗೂ ನಿಷ್ಕಪಟಿಗಳಾಗಿಯೂ ನಿರ್ದೋಷಿಗಳು ಆಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ಒಬ್ಬ ದೈವ ಸೇವಕನು ಮಾಡುವಂತಹ ಪ್ರಾರ್ಥನೆಯ ಅಂಶಗಳನ್ನು ನೋಡಿರಿ. ವಿಶ್ವಾಸಿಗಳು ಪ್ರೀತಿಯಿಂದಲೂ ತಿಳುವಳಿಕೆಯಿಂದಲೂ ತುಂಬಿದವರಾಗಿರಬೇಕು, ಅನುಭವ ಜ್ಞಾನದಿಂದ ಇರಬೇಕು, ನೀತಿ ಫಲ ಫಲಿಸಬೇಕು, ನಿಷ್ಕಪಟಿಗಳಾಗಿರಬೇಕು, ನಿರ್ದೋಷಿಗಳೂ ಆಗಿರಬೇಕು. ಕರ್ತನ ಬರೋಣದವರೆಗೂ ಯಥಾರ್ಥತೆ ಕಾಪಾಡಿಕೊಳ್ಳಬೇಕೆಂದು ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ವರ್ಷಗಳಿಂದ ನಿಮ್ಮನ್ನು ತಿಳಿದುಕೊಂಡಿದ್ದೇವೆಂದು, ಸಭೆಗೆ ಹೋಗ್ತಿದ್ದೇವೆಂದು ಹೇಳಿ ಮುಗಿಸಿಕೊಳ್ಳುವಂಥವರಾಗಿರಲಾರದೆ, ಅನೇಕ ವಾಕ್ಯ ನಾವು ಕೇಳ್ತಿದ್ದೇವೆ, ತಿಳಿದುಕೊಂಡಿದ್ದೇವೆ ಎಂದು ಹೇಳುವಂಥವರಾಗಿರದೆ, ಅನುಭವ ಜ್ಞಾನವುಳ್ಳವರಾಗಿ, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿ, ಯುಕ್ತಿ ಕುಯುಕ್ತಿಗಳಿಲ್ಲದೆ ನಿಷ್ಕಪಟಿಗಳಾಗಿ, ನಿರ್ದೋಷಿಗಳಾಗಿ, ನಿಮ್ಗಿಷ್ಟಕರವಾಗಿ ನಿಮ್ಮ ಫಲ ಫಲಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳೆಲ್ಲ ನಮಗೆ ತಿಳಿಯಪಡಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಮೇಲಿಂದ ಮೇಲೆ ಟೈಪ್ ಮಾಡಿರಿ. ಈ ದಿನ ಭಾನುವಾರವಲ್ಲವೋ, ಸಭೆಗೆ ಹೋಗಿರಿ. ಯಥಾ ಪ್ರಕಾರ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ತಪ್ಪದೇ ಈ ಕಾರ್ಯಕ್ರಮ ವೀಕ್ಷಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.